ಜೊತೆ ಶಾಸಕ ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ್ ರೆಡ್ಡಿ ಅವರೇ, ಇವತ್ತು ಬೃಹತ್ತಾದಂತಹ ಹೋರಾಟವನ್ನ ಬೆಂಗಳೂರಿನಲ್ಲಿ ಬಿಜೆಪಿ ಹಮ್ಮಿಕೊಂಡಿದೆ. ನೀವು ಕೂಡ ಪಾಲ್ಗೊಂಡಿದ್ದೀರಿ. ರಾಜ್ಯ ಸರ್ಕಾರದ ವಿರುದ್ಧದ ಈ ಹೋರಾಟ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ನಿಮಗೆ ಅನ್ಸುತ್ತೆ? ಖಂಡಿತವಾಗ್ಲೂ ಇದು ಒಂದು ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಜವಾಬ್ದಾರಿಯನ್ನ ನಿಭಾಯಿಸುವ ನಿಟ್ಟಲ್ಲಿ ಇವತ್ತು ಈ ಹೋರಾಟ ಪ್ರಾರಂಭ ಆಗಿರುವಂಥದ್ದು. ಆದರೆ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನುವಂಥ ಒಂದು ಹೆಸರಲ್ಲಿ ಜನಗಳನ್ನ ಮರಳು ಮಾಡಿ ಅಧಿಕಾರ ಅವ್ರಿಗೆ ಸಿಕ್ಕಿದ ತಕ್ಷಣ ಇವತ್ತು ಬೆಲೆಗಳ ರೂಪದಲ್ಲಿ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಬಡ ಜನರ, ಮಧ್ಯಮ ವರ್ಗದ ಜನರ ಇವತ್ತು ಬೆನ್ನು ಮೂಳೆಯನ್ನೇ ಮುರಿಯುವಂಥ ಒಂದು ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಬಹಳಷ್ಟು ಬೇಸರಗೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮನ್ನಣೆಯನ್ನು ನೀಡೋದ್ರ ಮೂಲಕ ಇವತ್ತು ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರುವಂತ ಒಂದು ವಿಚಾರದಲ್ಲಿ ಜನರು ಕೇವಲ 2 ವರ್ಷದಲ್ಲೇ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತೋಗಿದ್ದಾರೆ. ಸಿಕ್ಕಾಪಟ್ಟೆ ಬೆಲೆ ಏರಿಕೆಗಳು ಮಾಡೋದ್ರ ಮೂಲಕ, ಅಂದ್ರೆ ಒಂದ್ ಕಡೆ 5 ಗ್ಯಾರಂಟಿಗಳನ್ನ ಹೇಳಿ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದು ಅದಕ್ಕೆ 10ರಷ್ಟು ಇವತ್ತು ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನಗಳ ಬದುಕನ್ನೇ ಇವತ್ತು ಸಂಪೂರ್ಣ ಸರ್ವನಾಶ ಮಾಡುವಂತ ನಿಟ್ಟಲ್ಲಿ ಇವತ್ತೇನು ಈ ಸರ್ಕಾರ ಹೋಗ್ತಾ ಇದೆ. ಜನರ ಆಕ್ರೋಶಕ್ಕೆ ಗುರಿಯಾಗಿ ನನಗೆ ತಿಳಿದಷ್ಟು ಮಟ್ಟಿಗೆ ಇವರು ಸರ್ಕಾರ ಪೂರೈಸುವಂತ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಜನರಲ್ಲಿ ಆಕ್ರೋಶ ಬುಗಿಲಿದ್ದಿದ್ರೆ ಯಾವುದೇ ಸರ್ಕಾರ ಕೂಡ ಉಳಿಯಲ್ಲ. ನೀವು ಪ್ರತಿಭಟನೆಯನ್ನ ಘೋಷಣೆ ಮಾಡಿದ ಬಳಿಕ ಕೂಡ ನಿನ್ನೆ ಡೀಸೆಲ್ ಸೆಸ್ ದರವನ್ನ 2 ರೂಪಾಯಿ ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ. ಅವ್ರು ಏನ್ ಅನ್ಕೊಳ್ತಾ ಇದಾರೆ ಅಂದ್ರೆ, ನಮಗೆ ಅಧಿಕಾರ ಸಿಗ್ಬಿಟ್ಟಿದೆ, ನಮ್ಮನ್ನ ಯಾರು ಏನು ಮಾಡ್ಕೊಳಕ್ ಆಗಲ್ಲ, ನಾವು ಅನ್ಕೊಂಡಿದ್ದೇ ದಾರಿ, ನಾವೇನ್ ಅನ್ಕೊಂಡ್ರೆ ಅದು ಮಾಡ್ಬೋದು ಅನ್ನೋ ದುರಹಂಕಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ನಡ್ಕೊಳ್ತಾ ಇದೆ. ಹಾಗಾಗಿ ಜನರು ದೊಡ್ಡ ಮಟ್ಟದಲ್ಲಿ ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂತ ಒಂದು ಪ್ರಯತ್ನ ಬಿಜೆಪಿ ಪಾರ್ಟಿ ಮಾಡುತ್ತೆ.